ಕೋವಿಶೀಲ್ಡ್ ವ್ಯಾಕ್ಸಿನ್ ಅಡ್ಡ ಪರಿಣಾಮಕ್ಕೆ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸಿದೆ. ಲಕ್ಷಾಂತರ ಜನರ ಸಾವಿಗೆ ಪ್ರಧಾನಿ ಮೋದಿ ಅವರೇ ನೇರ ಕಾರಣ. ಬಾಗಲಕೋಟೆಯಲ್ಲಿ ವಿಜಯಾನಂದ ಕಾಶ್ಯಪ್ಪನವರ್ ಕೇಂದ್ರ ಸರ್ಕಾರ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸೈಡ್ ಎಫೆಕ್ಟ್ ಬಗ್ಗೆ ನ್ಯಾಯಾಲಯದ ಮುಂದೆ ಒಪ್ಪಿಕೊಂಡಿದ್ದಾರೆ. ಇದರಿಂದ ಏನು ಸೈಡ್ ಎಫೆಕ್ಟ್ ಆಗ್ತಾ ಇತ್ತು ಅದನ್ನ ಖುದ್ದು ನ್ಯಾಯಾಲಯದ ಮುಂದೆ ಒಪ್ಪಿಕೊಂಡಿದ್ದಾರೆ. ಫ್ರೀ ವ್ಯಾಕ್ಸಿನ್ ಕೊಟ್ವಿ ಅಂತ ಹೇಳ್ತಾ ಇದ್ರು, ಆದರೆ ಸತ್ತವರಿದ್ರಲ್ಲ, ಅದರಿಂದ ಅದರ ಲೆಕ್ಕದ ಬಗ್ಗೆ ಯಾರು ಹೇಳ್ತಾರೆ? ನಕಲಿ ಔಷಧಿಯಲ್ಲಿ ಜನರ ಜೀವದ ಜೊತೆಯಲ್ಲಿ ಚೆಲ್ಲಾಟ ಆಡಿದ್ದಾರೆ. ಹೀಗಾಗಿ ಪ್ರಧಾನಿ ಮೋದಿ ಅವರಿಗೆ ಶಿಕ್ಷೆಯಾಗಬೇಕು ಅಂತ ವಿಜಯಾನಂದ ಕಾಶ್ಯಪ್ಪನವರ್ ಕಿಡಿಕಾರಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಜನರಿಗೆ ಕೊಟ್ಟಿರುವಂಥದ್ದು ನಕಲಿ ಔಷಧಿ. ಈ ನಕಲಿ ಔಷಧಿಯ ಬಳಕೆ ಮಾಡಿ ಜೀವದ ಜೊತೆಯಲ್ಲಿ ಆಟ ಆಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ವ್ಯಾಕ್ಸಿನ್ ಅಂತ ಹೇಳ್ತಾ ಇದ್ರು, ಆದರೆ ಅದರ ಸೈಡ್ ಎಫೆಕ್ಟ್ ಬಗ್ಗೆ ಯಾರೊಬ್ಬರು ಕೂಡ ಮಾತನಾಡ್ತಾ ಇಲ್ಲ. ಎಷ್ಟು ಜನ ಸತ್ರು ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಿಲ್ಲ ಅಂತ ವಿಜಯಾನಂದ ಕಾಶ್ಯಪ್ಪನವರ್ ಆಕ್ರೋಶ ಹೊರಹಾಕಿದ್ದಾರೆ. ನೋಡ್ರಿ, ಈಗಾಗಲೇ ಕೋವಿಶೀಲ್ಡ್ ವ್ಯಾಕ್ಸಿನ್ ಅವರು ಒಪ್ಕೊಂಡ್ಬಿಟ್ಟಿದ್ದಾರೆ ತಪ್ಪನ್ನು. ನ್ಯಾಯಾಲಯದ ಮುಂದೆ ತಪ್ಪು ಒಪ್ಕೊಂಡಿದ್ದಾರೆ. ಯಾಕಂದರೆ ಅದರಿಂದ ಏನು ಅನಾಹುತಗಳಾಗಿದ್ದಾವೆ. ಪಾಪ ಈ ದೇಶದಲ್ಲಿ ಏನಾದರೂ ಇವತ್ತು ಸುಮಾರು ಲಕ್ಷಾಂತರ ಜನ ಸಾಯೋದಕ್ಕೆ ಅದು ನರೇಂದ್ರ ಮೋದಿಯವರೇ ಕಾರಣ. ಯಾಕಂದರೆ ಡುಪ್ಲಿಕೇಟ್ ಔಷಧ ತೊಗೊಂಬಂದು ವ್ಯಾಕ್ಸಿನ್ ಕೊಡ್ತೀವಿ ಫ್ರೀ ವ್ಯಾಕ್ಸಿನ್ ಕೊಡ್ತೀವಿ ಅಂತೇಳಿ ಕೊಟ್ಟರಲ್ಲ, ಸತ್ತಿದ್ದು ಯಾರು ಇವ್ರು ಹೇಳ್ತಾರೆ. ಈಗ ಪಾಪ ಈ ಕೋರ್ಟ್ ಮುಂದೆ ತಪ್ಪು ಒಪ್ಕೊಂಡ್ರಲ್ಲ, ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿಗೂ ಶಿಕ್ಷೆ ಆಗಬೇಕು ಇದರಲ್ಲಿ. ಯಾಕಂದರೆ ಒಂದು ಡುಪ್ಲಿಕೇಟ್ ವ್ಯಾಕ್ಸಿನನ್ನು ಹಾಕಿಸಿ ಇವತ್ತು ಜನರನ್ನ ಅವ್ರ ಜೀವನದ ಮೇಲೆ ಚೆಲ್ಲಾಟ ಆಡಿದ್ರಲ್ಲ, ಇದು ಸರಿ. ಒಬ್ಬ ಪ್ರಧಾನಿಯಾಗಿ ವ್ಯಾಕ್ಸಿನ್ ಕೊಡ್ತೀವಿ, ವ್ಯಾಕ್ಸಿನ್ ಎಲ್ಲೈತಿ ಉಚಿತ ವ್ಯಾಕ್ಸಿನ್, ಅದು ಡುಪ್ಲಿಕೇಟ್ ವ್ಯಾಕ್ಸಿನ್ ಕೊಟ್ಟು ಇಂಥದ್ದೆಲ್ಲ ಮಾಡಿದ್ದಾರೆ. ದೇಶದ ಜನತೆ ಇವೆಲ್ಲ ನೋಡಿದ್ದಾರೆ. ನೋಡ್ರಿ, ಈಗಾಗಲೇ ಕೋವಿಶೀಲ್ಡ್ ವ್ಯಾಕ್ಸಿನ್ ಅವರು ಒಪ್ಕೊಂಡ್ಬಿಟ್ಟಿದ್ದಾರೆ ತಪ್ಪನ್ನು. ನ್ಯಾಯಾಲಯದ ಮುಂದೆ ತಪ್ಪು ಒಪ್ಕೊಂಡಿದ್ದಾರೆ. ಯಾಕಂದರೆ ಅದರಿಂದ ಏನು ಅನಾಹುತಗಳಾಗಿದ್ದಾವೆ. ಪಾಪ ಈ ದೇಶದಲ್ಲಿ ಏನಾದರೂ ಇವತ್ತು ಸುಮಾರು ಲಕ್ಷಾಂತರ ಜನ ಸಾಯೋದಕ್ಕೆ ಅದು ನರೇಂದ್ರ ಮೋದಿಯವರೇ ಕಾರಣ. ಯಾಕಂದರೆ ಡುಪ್ಲಿಕೇಟ್ ಔಷಧ ತೊಗೊಂಬಂದು ವ್ಯಾಕ್ಸಿನ್ ಕೊಡ್ತೀವಿ ಫ್ರೀ ವ್ಯಾಕ್ಸಿನ್ ಕೊಡ್ತೀವಿ ಅಂತೇಳಿ ಕೊಟ್ಟರಲ್ಲ, ಸತ್ತಿದ್ದು ಯಾರು ಇವ್ರು ಹೇಳ್ತಾರೆ. ಈಗ ಪಾಪ ಈ ಕೋರ್ಟ್ ಮುಂದೆ ತಪ್ಪು ಒಪ್ಕೊಂಡ್ರಲ್ಲ, ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿಗೂ ಶಿಕ್ಷೆ ಆಗಬೇಕು ಇದರಲ್ಲಿ. ಯಾಕಂದರೆ ಒಂದು ಡುಪ್ಲಿಕೇಟ್ ವ್ಯಾಕ್ಸಿನನ್ನು ಹಾಕಿಸಿ ಇವತ್ತು ಜನರನ್ನ ಅವ್ರ ಜೀವನದ ಮೇಲೆ ಚೆಲ್ಲಾಟ ಆಡಿದ್ರಲ್ಲ, ಇದು ಸರಿ. ಒಬ್ಬ ಪ್ರಧಾನಿಯಾಗಿ ವ್ಯಾಕ್ಸಿನ್ ಕೊಡ್ತೀವಿ, ವ್ಯಾಕ್ಸಿನ್ ಎಲ್ಲೈತಿ ಉಚಿತ ವ್ಯಾಕ್ಸಿನ್, ಅದು ಡುಪ್ಲಿಕೇಟ್ ವ್ಯಾಕ್ಸಿನ್ ಕೊಟ್ಟು ಇಂಥದ್ದೆಲ್ಲ ಮಾಡಿದ್ದಾರೆ. ದೇಶದ ಜನತೆ ಇವೆಲ್ಲ ನೋಡಿದ್ದಾರೆ. ನೋಡ್ರಿ.